ಸೊ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನಾನು ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಗಾಯ್ಸ್. ಎಲ್ಲರೂ ಹೇಗಿದ್ದು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಅಂತ ಅಂದರೆ ಇವತ್ತು ನಾನು ನನ್ನ ಜಿಮ್ಗೆ ಯಾವ ಥರ ಪ್ರೋಟೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದೊಂಥರ ಕುಕಿಂಗ್ ಬ್ಲಾಗ್ ಇದ್ದಂಗೆ. ಸೊ ವಿತ್ ಜಿಮ್ ವಿತ್ ಕುಕಿಂಗ್ ಎರಡೂ. ಸೊ ನನ್ನ ಜಿಮ್ಗೆ ನನ್ನ ಜಿಮ್ದು ಇದಕ್ಕೆ ಯಾವ ಥರ ಮಾಡ್ತೀನಿ ಕುಕ್ನ ಪ್ರೋಟೀನ್ ಐಟ್ನ ಅಂತ ನೋಡ್ತೀನಿ. ಸೊ ನೋಡಿ, ಈಗ ಸೋಯಾ ಚಂಕ್ಸ್ನ ಚೆನ್ನಾಗಿ ಬೇಯಿಸಿದ್ದೀನಿ ನೀರಲ್ಲಿ 10 ನಿಮಿಷ. ಸೊ ಈ ಥರ ಆಗಿರುತ್ತೆ. ಇದು ಬೇಕಿನ ಮುಂಚೆ ಸಣ್ಣ ಸಣ್ಣಕ್ಕಿರುತ್ತೆ, ಬೆಂದ್ಮೇಲೆ ಈ ಥರ ಆಗಿರುತ್ತೆ. ಸೊ ಇವಾಗ ಇದನ್ನು ಸ್ವಲ್ಪ ಮಸಾಲೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಯಾವ ಥರ ತಿನ್ಬೋದು ಪ್ರೋಟೀನು ಇದರಲ್ಲಿ. ನಾನೀಗ ಇದರಲ್ಲಿ ಒಂದು 50 ಗ್ರಾಮಷ್ಟು ನಾನು ತೊಗೋತೀನಿ. ಇವಾಗ ಮಧ್ಯಕ್ಕೆ 50 ಗ್ರಾಮು, ಟೋಟಲ್ ಇಲ್ಲಿ 100 ಗ್ರಾಮ್ಸ್ ಐತೆ. 100 ಗ್ರಾಮ್ಸಲ್ಲಿ 50 ಗ್ರಾಮ್ನ ಯಾವ ಥರ ಮಾಡ್ಬೋದು ಅಂತ ತೋರಿಸ್ತೀನಿ. ಸೊ ಇದಕ್ಕೆ ಮಸಾಲೆಗಳು ಹಾಕಿ ತೋರಿಸ್ತೀನಿ. ಸೊ ಇದು ಒಂಥರ ಉಳಾಗಿದ್ದಂಗೆ. ಸೊ ಬನ್ನಿ ತೋರಿಸ್ತೀನಿ ಯಾವ ಥರ ಮಾಡ್ಬೋದು ಏನು ಅಂತ. ಸೊ ಈಗ ಬನ್ನಿ, ಇವಾಗ ಆಲ್ರೆಡಿ ಮಾಡಿದ್ದೀನಿ, ಕುಕ್ಕೆಲ್ಲ ಆಗೈತೆ ಇಲ್ಲಿ. ಸೊ ಇವಾಗ ಇದನ್ನು ನಾನು ಹೆಂಗೆ ಮಾಡಬೇಕು ಅಂತ ನಿಮಗೆ ತೋರಿಸ್ತೀನಿ. ಸೊ ಹಂಗೆ ನೋಡ್ತಾ ಇರಿ. ಸೊ ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ಗೈಸ್. ಸೊ ಗೈಸ್ ನೋಡಿ, ಇವಾಗ ಇದಕ್ಕೆ ಗರಂ ಮಸಾಲ ಹಾಕ್ತಿದ್ದೀನಿ. ಗರಂ ಮಸಾಲ ಇದು. ಸೊ ಸ್ವಲ್ಪ ಮೀಡಿಯಮ್ ಗರಂ ಮಸಾಲ ಹಾಕತ್ತೀನಿ. ನೋಡಿ, ಇದು ಗರಂ ಮಸಾಲ ಹಾಕಬೇಕೀಗ ಗಾಯ್ಸ್. ನೋಡಿ, ಈಗ ನಾನು ಮತ್ತು ಕ್ಯಾರೆಟ್ನು ಮತ್ತು ಬೀನ್ಸ್ನೂ ಇಟ್ಟಿದ್ದೀನಿ ಬೇಯೋಕ್ಕೆ. ಇದನ್ನ ಹಂಗೆ ಬೇಯಿಸ್ಬಿಟ್ಟು ಹಂಗೆ ತಿನ್ನೋದು. ಇದನ್ನ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಕುಕ್ ಮಾಡಿಬಿಟ್ಟಿದ್ವಿ. ಇವಾಗ ಸೋಯಾಬೀನ್ಸು ಸ್ವಲ್ಪ ನೀರು ಸೋಯಾಬೀನ್ ಇದಕ್ಕೂ ಮಸಾಲೆ ಹಾಕಬೇಕು. ಸೊ ಇದು ಬೇಯ್ತಲ್ಲಿ ನಂಗೆ ಅದನ್ನ ರೆಡಿ ಮಾಡ್ಕೊಬಿಡೋದ. ಬನ್ನಿ ಗೈಸ್. ಇವಾಗ ಟೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕ್ಬಿಡೋದ ಲೈಟಾಗೆ. ಸೊ ಈಗ ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡಬೇಕು ಗೈಸ್. ಸುಮ್ಮನೆ ಇದರಲ್ಲಿ ಹಿಂಗೆ ಮಿಕ್ಸ್ ಮಾಡಿಬಿಡೋದ. ಸುಮ್ಮನೆ ಮಿಕ್ಸ್ ಆಗುತ್ತೆ ಅದು ಪ್ರೋಟೀನು. ನೋಡಿ ಇಷ್ಟೇ. ನಾನು ಇಲ್ಲಿ ಇನ್ನೊಂಚೂರು ಗರಂ ಮಸಾಲೆ ಹಾಕ್ತಿರ್ತಾರೆ. ಸ್ವಲ್ಪ ಖಾರ ಇಲ್ಲಿ ಅಂತ ನಾನು ಇನ್ನೊಂಚೂರು ಗರಂ ಮಸಾಲೆ ಹಾಕ್ತಿದ್ದೀನಿ. ನೀವು ಬೇಕಾದರೆ ಹಾಕೋಬೋದು. ನನಗೆ ಸಿಂಪಲಾಗಿ ಮಾಡೋದು ಪ್ರೋಟೀನ್. ನಾನು ನೋಡ್ಕೊಂಡೆ ಕಲ್ತಿರೋದು. ನೋಡಿ, ಆರಾಮಾಗಿ ಮಾಡ್ಬೋದು ನೀವು. ಇದರಲ್ಲಿ ಚೆನ್ನಾಗಿ ಏನಕ್ಕದ ಬನ್ನಿ ಗಾಯ್ಸ್. ನೋಡಿ, ಈ ಥರ ಇರುತ್ತೆ ನನ್ನ ಜಿಮ್ ಮಿಲ್ಲು. ಸೊ ಈ ಥರ ತಿಂತೀನಿ ಪ್ರೋಟೀನ್ ಎಲ್ಲ ಹಾಕ್ಕೊಂಡು. ನೋಡಿ, ರೈಸ್ ಐತೆ, ಸೋಯಾ ಚಂಕ್ಸ್ ಐತೆ, ಜೊತೆ ವೆಜಿಟೇಬಲ್ಸು, ಜೊತೆ ಕರ್ಡ್ ಐತೆ. ಸೊ ಈ ಥರ ನಾನು ತಿನ್ನೋದು ನನ್ನ ಜಿಮ್ ಪ್ರೋಟೀನ್ ಈ ಥರ ಮಾಡ್ಕೊತೀನಿ ಫುಡ್ಡು. ಸೊ ನೀವು ಯಾವ ಥರ ಮಾಡ್ಕೊತೀರ ಅದನ್ನ ಕಮೆಂಟ್ ಮಾಡಿ. ಸೊ ನಿಮಗೆ ನೆಕ್ಸ್ಟ್ ಅದರ ರೆಸಿಪಿ ಬೇಕಂದರೆ ನಂಗೆ ಹೇಳಿ ಕಮೆಂಟ್ ಮಾಡಿ. ಸೊ ಇವತ್ತಿನ ಫುಡ್ ಬ್ಲಾಗ್, ಜಿಮ್ ಬ್ಲಾಗ್ ಇಷ್ಟೇ. ಅಂದರೆ ಫುಡ್ಡು ಅಂದರೆ ಇದ್ರದ್ದು ಬ್ಲಾಗ್ ಇಷ್ಟೇ, ಕುಕಿಂಗ್ ಬ್ಲಾಗು. ಸೊ ನೆಕ್ಸ್ಟ್ ರೆಸಿಪಿ ಹೇಳ್ಕೊಡ್ತೀನಿ. ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ. ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸಿಗೋ ನೆಕ್ಸ್ಟ್ ವೀಡಿಯೋದಲ್ಲಿ.